ಫ್ಯಾಬ್ ಇಂಡಿಯಾ ಈ ಬ್ರ್ಯಾಂಡ್ ಭಾರತದಲ್ಲಿ ಮಷಿನ್ ಮೇಡ್ ಫ್ಯಾಷನಬಲ್ ಪ್ರಾಡಕ್ಟ್ಗಳು ಆಳ್ತಾ ಇದ್ದ ಸಂದರ್ಭ ಕರಕುಶಲ ವಸ್ತುಗಳನ್ನ ಕೈಯಲ್ಲಿ ನೇಯ್ಗೆ ಮಾಡಿದ ವಸ್ತುಗಳನ್ನ ಭಾರತದ ಸ್ಟೈಲ್ ಸ್ಟೇಟ್ಮೆಂಟ್ ಆಗಿ ವಿಶ್ವಕ್ಕೆ ಪರಿಚಯಿಸಿತು. ಗ್ರಾಮೀಣ ಭಾಗದ ಕಲಾಕಾರರನ್ನ ಬಳಸಿಕೊಂಡು 2,000 ಕೋಟಿಯ ಉದ್ಯಮ ಸಾಮ್ರಾಜ್ಯವನ್ನ ಕಟ್ಟಿತು. ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದು, ಎಕ್ಸ್ಪೋರ್ಟ್ ಬಿಸ್ನೆಸ್ ನಿಂದ ಆಚೆ ಬಂದು ಭಾರತದ ಐಕಾನ್ ಆಗಿ ಪರಿವರ್ತನೆಗೊಂಡಿತ್ತು. 1960ರಲ್ಲಿ ಜಾನ್ ಬಿಸೆಲ್ ಅಮೆರಿಕ ಮೂಲದ ಪ್ರಜೆ ಭಾರತದ ಕರಕುಶಲ ವಸ್ತುಗಳ ಬ್ಯೂಟಿಯನ್ನ ಗಮನಿಸಿ ಫ್ಯಾಬ್ ಇಂಡಿಯಾ ಅನ್ನೋ ಎಕ್ಸ್ಪೋರ್ಟ್ ಕಂಪನಿಯನ್ನ ಆರಂಭ ಮಾಡಿದ್ರು. ಆ ನಂತರ 1970ರಲ್ಲಿ ಬಹಳ ಧೈರ್ಯ ಮಾಡಿ ಭಾರತೀಯ ಕರಕುಶಲ ವಸ್ತುಗಳನ್ನ ಭಾರತದ ನಗರಗಳಲ್ಲಿ ಮಾರುವ ನಿರ್ಣಯ ಕೈಗೊಂಡ್ರು. ಇದು ಗೇಮ್ ಚೇಂಜರ್ ಅನಿಸಿಕೊಳ್ತು. ಎರಡನೇದು, ನೈತಿಕ ಫ್ಯಾಷನ್ ಆಂದೋಲನವನ್ನೇ ರಚಿಸಿತು. ಎಲ್ಲ ಬ್ರ್ಯಾಂಡ್ಗಳು ಫಾಸ್ಟ್ ಫ್ಯಾಷನ್ ನ ಹಿಂದೆ ಹೋದ್ರೆ ಫ್ಯಾಬ್ ಇಂಡಿಯಾ ಗ್ರಾಮೀಣ ಭಾಗದ ಕಲಾಕಾರರಿಗೆ ಕೆಲಸ ಕೊಡ್ತು. ನೇರವಾಗಿ ನೇಕಾರರು, ಬ್ಲಾಕ್ ಪ್ರಿಂಟಿಂಗ್ ಮಾಡೋರು ಮತ್ತು ಕಲಾವಿದರೊಂದಿಗೆ ಕೈ ಜೋಡಿಸಿತು. 55,000 ದೇಸಿ ಕಲಾಕಾರರನ್ನ ಒಗ್ಗೂಡಿಸಿ ನಮ್ಮ ಪಾರಂಪರಿಕ ಕಲೆಯನ್ನ ಉಳಿಸಿತು. ಮೂರನೇದು, ರಿಟೇಲ್ ಸ್ಟೋರ್ಗಳ ಮುಖೇನ ಇತರರಿಗಿಂತ ಭಿನ್ನ ಅನಿಸಿಕೊಂಡಿದ್ದು. ಮಾಲ್ಗಳಲ್ಲಿ ತಮ್ಮ ಸ್ಟೋರ್ಗಳನ್ನ ತೆರೆಯಲಿಲ್ಲ. ಬದಲಿಗೆ ಫ್ಯಾಬ್ ಇಂಡಿಯಾ ಸಾಮಾನ್ಯ ಮಳಿಗೆಗಳಲ್ಲಿ ಲೈಫ್ ಸ್ಟೈಲ್ ಪ್ರಾಡಕ್ಟ್ ಗಳನ್ನ ಜನರಿಗೆ ಪರಿಚಯಿಸಿದ್ರು. ಹೀಗೆ ತೀರಾ ಸಾಮಾನ್ಯ ನಾಗರಿಕರನ್ನ ಫ್ಯಾಬ್ ಇಂಡಿಯಾ ತಲುಪಿತು. ಅಡ್ವರ್ಟೈಸ್ಮೆಂಟ್ ಮೇಲೆ ಫ್ಯಾಬ್ ಇಂಡಿಯಾ ₹1 ಖರ್ಚು ಮಾಡಲಿಲ್ಲ. ಟಾಪ್ ಕ್ವಾಲಿಟಿ ಕಲಾತ್ಮಕ ಬಟ್ಟೆಯನ್ನ ಜನರಿಗೆ ಪರಿಚಯಿಸಿತು. ಹೀಗಾಗಿ ಭಾರತೀಯ ಮಾರ್ಕೆಟ್ ಮಾತ್ರ ಅಲ್ಲ, ವಿದೇಶದಲ್ಲಿರುವ ಭಾರತೀಯರು ಸಹ ಫ್ಯಾಬ್ ಇಂಡಿಯಾಗೆ ಲಾಯಲ್ ಕಸ್ಟಮರ್ಸ್ ಅನಿಸಿಕೊಂಡ್ರು. ನಾಲ್ಕನೇದು, ಅಡ್ವರ್ಟೈಸ್ಮೆಂಟ್ ಇಲ್ಲ, ಬರೀ ಬಾಯಿ ಮಾತಿನ ಪ್ರಚಾರ. ಫ್ಯಾಬ್ ಇಂಡಿಯಾ ಬರೀ ಬಟ್ಟೆಗೆ ಮಾತ್ರ ಸೀಮಿತ ಆಗಿಲ್ಲ. ಆ ಬಳಿಕ ಸಾವಯವ ಆಹಾರ, ಫರ್ನಿಚರ್, ವೆಲ್ನೆಸ್ ಪ್ರಾಡಕ್ಟ್ಗಳು, ಸೌಂದರ್ಯ ವರ್ಧಕಗಳು, ಹೀಗೆ ದೇಸಿನೇ ಬೇಕು ಅಂತ ಕೇಳೋ ಕಸ್ಟಮರ್ಗಳಿಗೆ ಫ್ಯಾಬ್ ಇಂಡಿಯಾ ಒನ್ ಸ್ಟಾಪ್ ಸೊಲ್ಯೂಷನ್ ಅನಿಸಿಕೊಳ್ತು. ಸದಾ ನೈಜತೆಯನ್ನ ಕಾಪಾಡಿಕೊಂಡಿದ್ದು, ಸಮುದಾಯಗಳಿಗೆ ಬಲವನ್ನ ತುಂಬಿದ್ದು, ಲೋಕಲ್ ಕಲೆಯನ್ನ ಬೆಸ್ಟ್ ಸ್ಟೈಲ್ ಆಗಿ ವಿಶ್ವಕ್ಕೆ ಪರಿಚಯಿಸಿದ್ದು. ಹೀಗೆ ಫ್ಯಾಬ್ ಇಂಡಿಯಾ ಕರಕುಶಲ ವಸ್ತುಗಳಿಗೆ ಬಿಗ್ಗೆಸ್ಟ್ ಪ್ರೈವೇಟ್ ಪ್ಲೇಯರ್ ಆಗಿ ಬೆಳೀತು. ಬೇರೆ ಯಾವ ಬಿಸ್ನೆಸ್ ನ ಬಗ್ಗೆ ನೀವು ತಿಳ್ಕೊಳ್ಬೇಕು? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.